MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪಾಕಿಸ್ತಾನದ 9 ಉಗ್ರರ ಅಡಗುದಾಣಗಳು ಉಡಿ ಸಾಗಿವೆ. ಅದ್ಯಾವ್ಯಾವ ತಾಣಗಳು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಸುಬಾನಲ್ಲಾ ಮಸ್ಜಿದ್, JM ಉಗ್ರ ಸಂಘಟನೆಗೆ ಸಂಬಂಧಪಟ್ಟ ಹಾಗಿನ ಅಡುಗುತಾಣ, ಭಾರತದ ಗಡಿಯಿಂದ 100 ಕಿಲೋಮೀಟರ್ ಅಂತರದಲ್ಲಿರುವಂತಹ ಬಹಾಲ್ಪುರದಲ್ಲಿರುವಂತಹ ಒಂದು ತಾಣ. ಮುರಿಡ್ಕೆಯ ಮರ್ಕಜ್ ತೊಯ್ಬಾ, ಇದು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ನೆಲೆ. ಇದು ಭಾರತದ ಸಾಂಬಾ ಗಡಿಯಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಮುರಿಡ್ಕೆ. ದಾಳಿ ನಂಬರ್ 3 ಸರ್ಜಲ್ ನಲ್ಲಿರುವಂತಹ ತೆಹರಾ ಕಲಾನ್, ಎಲ್ಲ ಈ ಮುಜಾಹಿದೀನ್ಗಳ ನೆಲೆನೇ ಇವು. ಇದು ಪಂಜಾಬ್ ಗಡಿಯಿಂದ 43 ಕಿಲೋಮೀಟರ್ ದೂರದಲ್ಲಿರುವಂತಹ ಸರ್ಜಲ್ನ ಒಂದು ಪ್ರದೇಶ, ತೆಹರಾ ಕಲಾನ್ ಕಟ್ಟಡ ಅಂತ ಹೇಳಿ. ಜೈಷ್ ಎ ಮೊಹಮ್ಮದ್ನ ನೆಲೆ ಇದು. ತೆಹರಾ ಕಲಾನ್ ಹೆಚ್ಚು ಕಡಿಮೆ 35 ಕಿಲೋಮೀಟರ್ ಭಾರತದ ಗಡಿಯಿಂದ, ಸೊ 43 ಕಿಲೋಮೀಟರ್ ದೂರದಲ್ಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಜಲ್ ನಲ್ಲಿರುವಂತಹ ತೆಹರಾ ಕಲಾನ್ ಕಟ್ಟಡ 43 ಕಿಲೋಮೀಟರ್ ದೂರ ಇದೆ ಭಾರತ ಪಾಕಿಸ್ತಾನದ ಗಡಿಯಿಂದ, ಅಂದ್ರೆ ಪಂಜಾಬ್ನ ಗಡಿ ಭಾಗದಿಂದ. ನಂಬರ್ 3 ಆಯ್ತು. ನಂಬರ್ 4 ಸಿಯಾಲ್ಕೋಟ್ನ ಹಿಜ್ಬುಲ್ಲಾ ಮುಜಾಹಿದೀನ್ ಉಗ್ರ ಸಂಘಟನೆಯ ಮತ್ತೊಂದು ನೆಲೆ. ಇದು ಭಾರತದ ಗಡಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ನೆಲೆ. ಸಿಯಾಲ್ಕೋಟ್ನ ಹಿಜ್ಬುಲ್ಲಾ ಮುಜಾಹಿದೀನ್ ಉಗ್ರ ಸಂಘಟನೆಯ ಮತ್ತೊಂದು ನೆಲೆ. ಇದು ಕೂಡ ಭಾರತದ ಗಡಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಮೂನಾ. ಇದು ನಂಬರ್ 4 ಆಯ್ತು. ನಂಬರ್ 5 ಬರಾನಾಲಾದಲ್ಲಿರುವಂತಹ ಲಷ್ಕರ್ ಎ ತೊಯ್ಬಾಗೆ ಸೇರಿದಂತ ಒಂದು ಅಡಗುತಾಣ. ಇದು ರಜೌರಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಪಾಕ್ನ ಬರ್ನಾಲಾದಲ್ಲಿರುವಂತಹ ಮರ್ಕಜ್ ಅಲೆ ಹದೀತ್ ಕಟ್ಟಡ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶ ರಜೌರಿಯಿಂದ. ನಂಬರ್ 6 ಕೋಟ್ಲಿಯಲ್ಲಿರುವಂತಹ ಮರ್ಕಜ್ ಅಬ್ಬಾಸ್ ನೆಲೆ. ಇದು ಕೂಡ JM ಉಗ್ರ ಸಂಘಟನೆಗೆ ಸೇರಿರುವಂತಹ ಒಂದು ಅಡಗುತಾಣ. ಇದು ಅಗೈನ್ ರಜೌರಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ನೆಲೆ. ರಜೌರಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಕೋಟ್ಲಿ ಅನ್ನುವಂತಹ ಪ್ರದೇಶದಲ್ಲಿರುವಂತಹ JMಗೆ ಸಂಬಂಧಪಟ್ಟಾಗಿನ ಅಡಗುತಾಣ. ಮತ್ತೆ ಕೋಟ್ಲಿಯಲ್ಲೇ ಇರುವಂತಹ ಹಿಜ್ಬುಲ್ಲಾ ಮುಜಾಹಿದೀನ್ ಉಗ್ರ ಸಂಘಟನೆಯ ಮತ್ತೊಂದು ತಾಣದ ಮೇಲೂ ಕೂಡ ದಾಳಿಯಾಗಿದೆ. ಅಗೈನ್ ಇದು ಕೋಟ್ಲಿ ಅಂತ ಅಂದ್ರೆ ಭಾರತದ ರಜೌರಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶ. ರಾಹಿಲ್ ಸಾಯಿದ್ ನಿವಾಸ, ಅಲ್ಲೂ ಕೂಡ ಬಹಳ ಉಗ್ರ ಚಟುವಟಿಕೆಗಳು ನಡೀತಾ ಇದ್ವು ಅನ್ನುವಂಥದ್ದು ಇದ್ದಂತ ಮಾಹಿತಿ. ದಾಳಿ ನಂಬರ್ 8 ಮುಜಾಫರ್ಬಾದ್ನ ಲಷ್ಕರ್ ಎ ತೊಯ್ಬಾ ಉಗ್ರರಿಗೆ ಸೇರಿರುವಂತಹ ಮತ್ತೊಂದು ಕಟ್ಟಡ. ಪಾಕ್ ಆಕ್ರಮಿತ ಕಾಶ್ಮೀರ ಮುಜಾಫರ್ಬಾದ್ ಅಂತ ಅಂದ್ರೆ POK ಯಲ್ಲಿರುವಂತಹ ಪ್ರದೇಶ. ಇದಾಗೆ ನಮ್ಮ POK ಆ ಭಾಗದಲ್ಲೇ ಬರುವಂತದ್ದು ಅಥವಾ ಕಾಶ್ಮೀರದ ಪಕ್ಕದಲ್ಲೇ ಇರುವಂತಹ POK ಭಾಗದಲ್ಲಿ ಬರುವಂತದ್ದು. ದಾಳಿ ನಂಬರ್ 9 ಮುಜಾಫರ್ಬಾದ್ನ ಮತ್ತೊಂದು ಪ್ರದೇಶ, JM ಉಗ್ರ ಸಂಘಟನೆಗೆ ಸೇರಿರುವಂತಹ ಮತ್ತೊಂದು ಅಡಗುತಾಣ. ಇದು ಅಗೈನ್ POK ಯಲ್ಲೇ ಇರುವಂತಹ ಪ್ರದೇಶ. ಇದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಹೀಗೆ 4 ಪ್ರದೇಶ, ಪಾಕಿಸ್ತಾನದ ನೇರ ಆಡಳಿತಕ್ಕೆ ಒಳಪಡುವಂತಹ 5 ಪ್ರದೇಶ, ಒಟ್ಟು 9 ಪ್ರದೇಶ.
ಎಸ್, ನಾವು ತೋರಿಸ್ತಾ ಇದ್ದೀವಿ ಕಟ್ಟಡ ಯಾವ ರೀತಿ ಧ್ವಂಸಗೊಂಡಿದೆ ಅಂತ. ಇಲ್ಲಿ ಉಗ್ರರು ಸೇರ್ಕೊಂಡಿದ್ರು. ಉಗ್ರರ ಅಡಗುತಾಣ ಇದು. ಕರೆಕ್ಟಾಗಿ ನೋಡಿ ನೋಡಿ ಟಾರ್ಗೆಟ್ ಮಾಡಲಾಗಿದೆ. ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣದಿಂದಲೇ ಉಗ್ರರ ಅಡಗುತಾಣಗಳು ಯಾವ್ಯಾವಿದೆ ಅದರ ಮೇಲೇ ನೇರ ಟಾರ್ಗೆಟ್. ಉಗ್ರರ ನೆಲೆಗಳ ಮೇಲೆ ಸೇನೆ ಯಾವ ರೀತಿ ಏರ್ ಸ್ಟ್ರೈಕ್ ಮಾಡ್ತೋ ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಆಕಾಶ್ ಮಿಸೈಲ್ಗಳನ್ನು ಬಳಸಲಾಗಿದೆ. ಆ ಬಂದು ಬಡದು ಅಪ್ಪಳಿಸಿದ ರೀತಿ ಇತ್ತಲ್ಲ, ಅದು ಸಿಡಿಲು ಬಡದಂಗಿದೆ ನೋಡಿ ಒಂದು ಲೆಕ್ಕದಲ್ಲಿ. ಅಲ್ಲಿ ಎದ್ದಿರುವಂಥ ಬೆಂಕಿ ನೋಡಿದ್ರೆ ಗೊತ್ತಾಗುತ್ತೆ. ಮುಜಫರಾಬಾದ್ನ ಬಿಲಾಲ್ ಮಸೀದಿ ಧ್ವಂಸಗೊಂಡಿದೆ. ನೆಲಸಮವಾಗಿದೆ ಬಿಲಾಲ್ ಮಸೀದಿ. ಬಹಳಷ್ಟು ಜನ ಉಗ್ರರಿಗೆ ಬಿಲಾಲ್ ಮಸೀದಿ. ಇಂಥ ಮಸೀದಿಯಲ್ಲಿದ್ದಂಥ ಉಗ್ರರು ಮಸೀದಿಯ ಸಹಿತವಾಗಿ ನೆಲಸಮ ಆಗಿದ್ದಾರೆ. ಮುಜಫರಾಬಾದ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಿಲಾಲ್ ಮಸೀದಿಯ ಸ್ಥಿತಿ ಇದು. ರಾತ್ರೋರಾತ್ರಿ ಈ ತರದ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ನೋಡಿ, ಅಲ್ಲೆಲ್ಲ ಆಲ್ರೆಡಿ ಬಂದು ವೆಹಿಕಲ್ಸ್ಗಳು ಸೇರಿದಾವೆ. ಅಲ್ಲಿರೋರನ್ನ ರಕ್ಷಿಸುವಂತ ಕಾರ್ಯ, ಬಂದ್ ಸೇರೋದು, ಏನಾಯ್ತು ಅಂತ ನೋಡೋದು, ತಮ್ಮ ಆಪ್ತರು ತಮ್ಮ ಉಗ್ರರು ಏನಾದ್ರು ಸಮಸ್ಯೆ ಆಗ್ಬಿಟ್ಟಿದ್ಯಾ ಅನ್ನುವಂಥದ್ದು ಆತಂಕ. ಸೊ ಈ ರೀತಿಯಾದಂತಹ ಘಟನೆಗಳಿಗೆ, ಸನ್ನಿವೇಶಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೆ ಪಾಕಿಸ್ತಾನದ ನೆಲೆಯೂ ಸೇರಿದಂತೆ ಒಟ್ಟು 9 ಪ್ರದೇಶಗಳು ಸಾಕ್ಷಿಯಾಗಿದೆ. ಮತ್ತೊಂದು ಕಡೆ ಈ ಮಸೀದಿಗಳನ್ನೇ ಟಾರ್ಗೆಟ್ ಮಾಡಲಾಗಿರುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಕಾರಣ ಅಂತ ಅಂದ್ರೆ ಮುಜಾಫರಾಬಾದ್ ಆಗಿರ್ಬೋದು, ಬಹವಾಲ್ಪುರ್ ಆಗಿರ್ಬೋದು, ಆ ಭಾಗದಲ್ಲಿರುವಂತಹ ಹಲವು ಮಸೀದಿಗಳನ್ನ ಈ ಉಗ್ರಗಳು ತಮ್ಮ ಕಾರ್ಯಚಟುವಟಿಕೆಯ ಕೇಂದ್ರವನ್ನಾಗಿಸಿಕೊಂಡಿದ್ದರು. ಆಮೇಲೆ ಆ ಭಾಗದ ಜನರಲ್ಲಿ ಒಂದು ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ. ಈ ರೀತಿಯಾದಂತಹ ಧಾರ್ಮಿಕ ಕೇಂದ್ರಗಳಲ್ಲೇ ಉಗ್ರ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರೆ ಅದ್ರ ಒಳಗೆ ನುಗ್ಗೋಕೆ ಅಲ್ಲಿನ ಸೇನೆ, ಅಲ್ಲಿನ ಪೊಲೀಸರಂತೂ ಬಿಡಿ, ಅವರೆಲ್ಲ ಅವ್ರ ಜೊತೆಗೆ ಶಾಮೀಲಾಗಿರುವಂಥವ್ರು. ಶತ್ರು ರಾಷ್ಟ್ರದವರು ಅಥವಾ ವೈರಿಗಳು ಆ ರೀತಿಯಂತ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಧಾರ್ಮಿಕ ಸ್ಥಳದ ಮೇಲೆ ಅಟ್ಯಾಕ್ ಮಾಡಿಬಿಟ್ರು ಅಂತೇಳಿ ಇವರು ವಿಶ್ವದ ಮುಂದೆ ಬಿಂಬಿಸ್ಕೊಳ್ಳೋಕೆ ಇವರಿಗೊಂದು ಅವಕಾಶ. ಆದ್ರೆ ಭಾರತ ಈ ಬಾರಿ ಅಂತ ಯಾವುದೇ ಮುಲಾಜಿಗೂ ಒಳಗಾಗಿಲ್ಲ. ಮುಲಾಜಿಲ್ದೆ ಅದು ಮಸೀದಿ ಆಗಿರ್ಲಿ, ಮತ್ತೊಂದೇ ಆಗಿರ್ಲಿ, ಅಲ್ಲಿ ಭಾರತದ ವಿರುದ್ಧ ಚಟುವಟಿಕೆಗಳು ನಡೀತಾ ಇದೆ ಅಂತ ಅಂದ್ರೆ ದೇ ಹ್ಯಾವ್ ಟು ಫೇಸ್ ಇಟ್ ಅನ್ನೋ ಒಂದು ಉದ್ದೇಶದ ಮೇರೆಗೆನೆ ಅಥವಾ ಆ ರೀತಿಯಂತ ಕಾರ್ಯತಂತ್ರದ ಭಾಗವಾಗಿನೇ ಭಾರತ ನಿನ್ನೆ ರಾತ್ರಿ ಇಂಥ ಕಾರ್ಯಾಚರಣೆಯನ್ನು ನಡೆಸಿದೆ. ಆ ಮಸೀದಿಗಳ ಭಾಗ ಮೊದಲಿಗೆ ಹೇಗಿತ್ತು, ಅದಾದ ನಂತರದಲ್ಲಿ ಹೇಗೆ ಅವು ಹಾನಿಗೊಳಗಾಗಿವೆ, ಇಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಅದು ಪಾಕಿಸ್ತಾನದ ಬಹವಾಲ್ಪುರ್ನಲ್ಲಿ ಹಾಗೆ POKಯ ಮುಜಾಫರ್ಬಾದ್ನಲ್ಲಿರುವಂಥ ಕೆಲ ಮಸೀದಿಗಳ ಚಿತ್ರಣಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಮಸೀದಿಗಳಲ್ಲಿ ನಾನು ಮೊದಲೇ ಹೇಳಿದಾಗೆ ಪ್ರಾರ್ಥನೆಯೊಂದನ್ನು ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ದುಷ್ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ಚಟುವಟಿಕೆಗಳು ಇಲ್ಲಿ ಅಲ್ಲಾಹನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಭಾರತದ ವಿರೋಧಿಯಾಗಿ ಅವರನ್ನ ಬ್ರೈನ್ ವಾಶ್ ಮಾಡುವಂಥ ನಿಟ್ಟಿನ ತಯಾರಿಯಲ್ಲಿ ಇವುಗಳು ಬಳಕೆ ಆಗ್ತಾ ಇತ್ತು. ಸೊ ಒಂದು ಹಂತದ ಸಣ್ಣ ಪೆಟ್ಟು ಈಗ ಅದಕ್ಕೆ ಬಿದ್ದಂತಾಗಿದೆ. ಆದರೆ ಇದರ ಮುಂದುವರೆದ ಭಾಗವಾಗಿ ಇನ್ನು ದೊಡ್ಡ ಕಾರ್ಯಾಚರಣೆಯೇ ನಡಿಬೇಕಾದಂಥದ್ದು ಅನಿವಾರ್ಯತೆ ಇದೆ. ಯಾಕಂದ್ರೆ ಈ ಥರದೊಂದು ಅಟ್ಯಾಕ್ ಮಾಡ್ತಾ ಇದ್ದಾಗೆ ಅಂಥ ಭಯೋತ್ಪಾದಕರು ಅಥವಾ ಅಂಥ ಮೈಂಡ್ಸೆಟ್ ಇರುವಂಥ ಮಂದಿ ತಣ್ಣಗಾಗ್ಬಿಡ್ತಾರೆ, ಭಯ ಬಿದ್ದುಬಿಡ್ತಾರೆ ಅನ್ನುವಂಥದ್ದಲ್ಲ. ಅವರಲ್ಲಿರುವಂಥ ಈ ರೀತಿಯಾದಂಥ ಈ ದುಷ್ಟ ಯೋಚನೆಗಳು ಇನ್ನಷ್ಟು ಜಾಗೃತಿ ಆಗುತ್ತೆ, ಮತ್ತಷ್ಟು ದ್ವೇಷ ಅನ್ನುವಂಥದ್ದನ್ನ ತಲೆಗೆ ಹಚ್ಕೊಳ್ತಾರೆ. ಇನ್ನಷ್ಟು ನೂರಾರು ಮಂದಿಯನ್ನ ತಯಾರು ಮಾಡುವಂತ ರಕ್ತ ಬೀಜಾಸುರರು ಇವ್ರುಗಳು. ಹೀಗಾಗಿ ಇವ್ರುಗಳ ವಿರುದ್ಧ ಬಹಳ ನಿರಂತರವಾದಂಥ ಕಾರ್ಯಾಚರಣೆ ನಡಿಬೇಕಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ಅಟ್ಯಾಕ್ ಆಗೋದು, ಉರಿ ಅಟ್ಯಾಕು, ಇಲ್ಲ ಬಾಲಾಕೋಟ್ ಅಟ್ಯಾಕು, ಇಲ್ಲ ಮೊನ್ನೆ ನಡೆದಂಥ ಅಟ್ಯಾಕು, ಆ ನಂತರದಲ್ಲಿ ಹೋಗಿ ಈ ಥರದ ಕೌಂಟರ್ ಅಟ್ಯಾಕ್ ಮಾಡುವಂಥದ್ದಲ್ಲ. ಇನ್ನು ಮುಂದೆ ಮಾಹಿತಿ ತಿಳಿತಾ ಇದ್ದ ಹಾಗೆಯೇ ಅದನ್ನು ಅಲ್ಲೇ ನಿಗ್ರಹಿಸಬೇಕಾದಂಥದ್ದು ಅನಿವಾರ್ಯತೆ ಇದೆ. ಇಲ್ಲ ಅಂತ ಅಂದರೆ ಎಲ್ಲೋ ನಡೆದಂಥ ಜಮ್ಮು ಕಾಶ್ಮೀರದ ಅಟ್ಯಾಕ್ನಲ್ಲಿ ನಮ್ಮ ಶಿವಮೊಗ್ಗದವರು, ನಮ್ಮ ಬೆಂಗಳೂರಿನವರು, ನಮ್ಮ ಹಾವೇರಿಯವರು ಅಂದ್ಕೊಂಡು ಇಡೀ ದೇಶದಾದ್ಯಂತ ಜನ ಇನ್ನೆಷ್ಟು ಜೀವ ತೆತ್ತಬೇಕಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH